ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾವಣ್ಯ. ಇವತ್ತು ಸಿಂಪಲ್ಲಾಗಿ ಈರುಳ್ಳಿ ಬೋಂಡ ಮಾಡೋಣ. ಏನು ತೊಗೊಂಡಿದ್ದೀನಿ ಅಂದರೆ ಆನಿಯನ್, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ, ಖಾರದ ಪುಡಿ, ಕಡಲೆ ಹಿಟ್ಟು, ಸೋಡಾ, ಎಣ್ಣೆ, ಉಪ್ಪು. ಈಗ ಒಂದು ಬೌಲ್ ತೊಗೊಂಡು ಅದಕ್ಕೆ 4 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಹಾಕಿದ್ದೀನಿ. ಅರ್ಧ ಕಪ್ ಪುದೀನ, 1/4 ಕಪ್ ಕರಿಬೇವು, ಅರ್ಧ ಕಪ್ ಕೊತ್ತಂಬರಿ, ಅರ್ಧ ಸ್ಪೂನ್ ಖಾರದ ಪುಡಿ, 4 ಹಸಿಮೆಣಸಿನ್ಕಾಯಿ, ಜೀರಿಗೆ ಅರ್ಧ ಸ್ಪೂನ್, ಸೋಡಾ ಸ್ವಲ್ಪ, ಈಗ ಕಡಲೆ ಹಸಿಟ್ಟು, ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊತಿದ್ದೀನಿ. ಈರುಳ್ಳಿ ಒಳಗೆಲ್ಲ ನೀರು ಬಿಟ್ಕೊಳುತ್ತಲ್ಲ, ಸೊ ಫಸ್ಟು ಡ್ರೈ ಮಿಕ್ಸ್ ಕೊಟ್ಬಿಡೋಣ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ಮೊದಲೇ ನಾನು 2 ಟೇಬಲ್ ಸ್ಪೂನು ಕಡಲೆ ಹಸಿಟ್ಟು ಎತ್ತಿಕ್ಕಿದ್ದೆ. ಆಮೇಲೆ ಏನಾದರೂ ನಮಗೆ ನೀರು ಜಾಸ್ತಿ ಏನಾದ್ರು ಆಯಿತು ಅಂದರೆ ಆ್ಯಡ್ ಮಾಡ್ಕೊಬೋದು. ಇವಾಗ ನಾನು ಕಡಲೆ ಹಸಿಟ್ಟು ಹಾಕ್ಕೊತಾ ಇದ್ದೀನಿ. ಮತ್ತು ಈಗ ಕರೆಕ್ಟಾಗಿ ಕಲಸಿದ್ದೀನಿ. ಕರೆಕ್ಟಾಗಿದೆ ಇವಾಗ. ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಡೋಣ. ನಾನು ಈ ವಿಡಿಯೋದಲ್ಲೇ ಒಂದು ಟೊಮೊಟೊ ಸಾರು ತೋರಿಸಿದ್ದೀನಿ, ಸಿಂಪಲ್ಲಾಗಿರೋದು. ಅದು ನೀವು ಟ್ರೈ ಮಾಡಲೇಬೇಕು, ಚೆನ್ನಾಗಿರುತ್ತೆ. ಬಾಣಲಿ ಇಟ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಕಲಸಿರೋ ಹಸಿಟ್ಟು ಏನಿದೆ ಅದನ್ನೇನು ಮಡಗೋದು ಬೇಡ, ತಕ್ಷಣ ಹಂಗೆ ಹಾಕ್ಕೊಬೋದು. ನಾವು ಸ್ಪೂನ್ ಇಲ್ಲ ಒಂದು ಏನಾದ್ರು ಸೌಟಲ್ಲಿ ಏನರಲ್ಲಾದ್ರು ಹಾಕ್ಕೊಂಡ್ರೆ ಆಗುತ್ತೆ. ನಾನು ಸ್ಪೂನಲ್ಲಿ ಹಾಕ್ಕೊತೀನಿ. ಇದು ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆನ ನಾವೇನು ಬೋಂಡ ಮಿಕ್ಸ್ ಮಾಡಿರ್ತೀವಲ್ಲ ಅದಕ್ಕೊಂದು ಸ್ವಲ್ಪ ಎಣ್ಣೆ ಎತ್ತಿ ಹಾಕ್ಕೊಂಬಿಟ್ಟು, ಬಿಸಿ ಎಣ್ಣೆ ಎತ್ತಿ ಹಾಕ್ಕೊಬೇಕು. ಆವಾಗ ಗರಿ ಗರಿಯಾಗಿ ಬರುತ್ತೆ. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಜಾಸ್ತಿನೂ ಉರಿ ಇರಬಾರ್ದು, ಕಡಿಮೆ ಉರಿ ಒಳಗೂ ಇರಬಾರ್ದು. ಮೀಡಿಯಮಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಾಗುತ್ತೆ. ಇವಾಗ ಆಗಿದೆ. ಸಂಜೆ ಮಳೆ ಬೇರೆ, ಒಂದು ಕಾಫಿ ಜೊತೆಗೆ ಒಳ್ಳೆ ಸ್ನ್ಯಾಕ್ಸ್. ಈಗ ಸಿಂಪಲ್ಲಾಗಿರೋ ಟೊಮೊಟೊ ಸಾರು ತೋರಿಸ್ತೀನಿ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ ಹಾಕ್ಕೊತಿದ್ದೀನಿ. ಜಜ್ಜಿರೋ ಬೆಳ್ಳುಳ್ಳಿ, ನಾನು 2 ಗಡ್ಡೆ ತೊಗೊಂಡಿದ್ದೀನಿ. ಇದೊಂದು 2-3 ಆಗುತ್ತೆ ಒಂದು ಟೈಮ್ ಸಾಂಬಾರು ಮಾಡಿದ್ರೆ. ಈರುಳ್ಳಿ 2 ತೊಗೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು. ಚೆನ್ನಾಗಿ ಫ್ರೈ ಮಾಡಬೇಕು. ಪಿಂಕ್ ಕಲರ್ ಬಂದರೆ ಸಾಕು. ಇವಾಗ ಇದಕ್ಕೆ ಟೊಮೊಟೊ ಹಾಕ್ಕೊಂಬಿಡೋಣ. ನಾನಿಲ್ಲಿ ಚಿಕ್ಕ ಒಂದು 5 ಟೊಮೊಟೊ ತೊಗೊಂಡಿದ್ದೀನಿ, ನಾಟಿ ಟೊಮೊಟೊ. ನಾಟಿ ಟೊಮೊಟೊ ತೊಗೊಂಡ್ರೆ ಹುಣ್ಸೆಹಣ್ಣು ರಸ ಸ್ವಲ್ಪ ಕಡಿಮೆ ಇರಲಿ. ನಾಟಿ ಟೊಮೊಟೊ ಜಾಸ್ತಿ ಹುಳಿ ಇರುತ್ತೆ. ಫಾರಮ್ ಅಂದರೆ ಹುಣ್ಸೆಹಣ್ಣು ಸ್ವಲ್ಪ ಜಾಸ್ತಿ ಇರಲಿ. ನಾನು ಮನೆಯಲ್ಲಿ ಮಾಡಿರೋ ಸಾಂಬಾರು ಪುಡಿನೇ 2 ಟೇಬಲ್ ಸ್ಪೂನ್ ತೊಗೊತಿದ್ದೀನಿ.
ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ ಫ್ರೈ ಆಗಲಿ ಚೆನ್ನಾಗಿ. ಸ್ವಲ್ಪ ನೀರು ಹಾಕ್ಕೊಂಬಿಡೋಣ, ಅದು ಜಾಸ್ತಿ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಇದರಲ್ಲಿ ಒಂದು ಅರ್ಧ ಭಾಗ ಅಷ್ಟು ನಾನು ರುಬ್ಬೋಕೆ ತೊಗೊತೀನಿ, ಮಿಕ್ಸಿಗೆ ಹಾಕ್ಕೊಂಬಿಡ್ತೀನಿ. ಚೆನ್ನಾಗಿರುತ್ತೆ, ಒಂದು ಸಲ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ. ಹಿಂಗಿತ್ತು ಏನು ಅಂತ. ಇದಕ್ಕೆ ಒಂದು ಸ್ವಲ್ಪ ಕಾಯಿ ಚೂರು ಹಾಕ್ಕೊತೀನಿ, ಕಾಯಿ ತುರಿ ಹಸೇದು ಹಾಕ್ಕೊಬೇಕು. ಸ್ವಲ್ಪ ಕಾಯಿ ಹಾಕ್ಕೊಂಡು ಇದು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಡ್ತೀನಿ. ಸ್ವಲ್ಪ ಜಾಸ್ತಿ ಏನು ಬೇಡ, ಸ್ವಲ್ಪ ಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಈಗ ಪೇಸ್ಟ್ ಆಗಿದೆ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ, ಅದಕ್ಕೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸಿ ಜಾರ್ ತೊಳೆದಿರೋ ನೀರೆಲ್ಲ ಅದಕ್ಕೆ ಹಾಕ್ಕೊತೀನಿ. ಇದು ಚೆನ್ನಾಗಿ ತಿರುಗಿಸಿ ಸ್ವಲ್ಪ ಕೊತ್ತಂಬರಿ. ಈ ಸ್ಟೇಜಲ್ಲೇ ಹುಣಸೆ ರಸ ಹಾಕ್ಕೊತೀನಿ. ಉಪ್ಪು ಖಾರ ಇವಾಗೆ ನೋಡ್ಕೊಳ್ಳಿ. ಟೊಮೊಟೊ ಸಾರು ರೆಡಿ. ಸಿಂಪಲ್ಲಾಗಿರುತ್ತೆ, ಬೇಗ ಆಗುತ್ತೆ. ಯಾರು ಮನೆಗೆ ಬಂದರೆ ಬೇಗ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಕ್ಲಿಕ್ ಮಾಡಿ.